ಬ್ಯಾಚುಲರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಮಾಡ್ಕೊಂಡು ರೆಡಿಯಾಗಿದೆ. ಇನ್ನೇನು ಇದನ್ನ ಟೇಸ್ಟ್ ಮಾಡಿ ಹೇಳೋಣ. ನೋಡ್ತಾ ಇದ್ರೆ ಬಾಯಲ್ಲಿ ಆಗ್ಲೇ ನೀರು ಬರೋಕ್ಕೆ ಶುರುವಾಗಿದೆ. ಮಧ್ಯ ಶೇಂಗಾ ಬೀಜ, ಒಗ್ಗರಣೆ, ಆ ತುಪ್ಪದ ಘಮ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಸಹನಾ ಸುಹಾಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಏನು ಗೊತ್ತಾ, ನಮ್ಮ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಪುಳಿಯೋಗರೆ ಮಾಡ್ತಾರಲ್ಲ, ತುಂಬ ರುಚಿಯಾಗಿರುತ್ತೆ. ಅದು ಅದಕ್ಕೆ ಅಂತಲೇ ಫೇಮಸ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ನಮ್ಮ ಈ ಕರ್ನಾಟಕದಲ್ಲಿ ಫೇಮಸ್ ಅಂತಂದರೆ ಪುಳಿಯೋಗರೆ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಒಂದ್ಸಲ ನಮ್ಮನೇಲೂ ಕೂಡ ಟ್ರೈ ಮಾಡೋಣ ಅಂತಂದು ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತಾರೆ, ನೀ ಆ ಥರ ಮಾಡಿಲ್ಲ ಅಂತಂದು ಹೇಳ್ಬಿಡಿ. ಯಾಕಂತಂದರೆ ಆ ಥರ ಮಾಡ್ಬೇಕಂದ್ರೆ ತುಂಬ ಬೇಕು, ಅದಕ್ಕೆ ಮಾಡೋಂಥದ್ದು ಕೈ ರುಚಿನೇ ಬೇರೆಗಿರುತ್ತೆ. ಸೊ ಸ್ನೇಹಿತರೆ, ತುಂಬಾ ದಿನದಿಂದಾನೇ ಅನ್ಕೊಳ್ತಾ ಇದ್ದೆ ಪುಳಿಯೋಗರೆ ತಿನ್ಬೇಕು ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಅಷ್ಟು ರುಚಿಯಾಗಿ ಫೇಮಸ್ ಅಂದ್ರೆ ಅದಕ್ಕೆ ಅಂತಾನೆ ಹೇಳ್ಬೋದು. ಸೊ ಪುಳಿಯೋಗರೆ ಎಲ್ಲ ಮಾಡ್ಬೇಕು ಅಂತ ಅಂದಾಗ ನೆನಪಾದಾಗಂತೂ ಆ ದೇವಸ್ಥಾನ ಅಂತಾನೆ ಹೇಳ್ಬೋದು. ಅಲ್ಲಿ ಅಂತ ಕೈ ರುಚಿ. ಹಾಗೆ ನಾವು ಮನೇಲಿ ಮಾಡ್ಬೋದು, ಬಟ್ ಅದೇನೋ ಒಬ್ಬೊಬ್ರ ಕೈ ರುಚಿ ಅದು ಸಾಧ್ಯನೇ ಇಲ್ಲ, ಒಬ್ಬೊಬ್ರು ಆ ಥರ ಮಾಡ್ತಾರೆ. ಸೊ ನಾನು ಕೂಡ ನಮ್ಮ ಮನೇಲಿ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ. ಸೊ ಇವತ್ತು ನಾನು ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತೀನಿ, ಆಯಿತಾ. ಹಾಗೆ ತುಂಬ ಜನ ತುಂಬ ಥರದಲ್ಲಿ ತುಂಬ ವಿಧವಾಗಿ ಪುಳಿಯೋಗರೆ ಮಾಡ್ತಾರೆ. ಸೊ ನನ್ನ ಪುಳಿಯೋಗರೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ, ಈಗ ಹೋಗಿ ಬೇಗ ಪುಳಿಯೋಗರೆ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಸ್ನೇಹಿತರೆ, ಏನು ಗೊತ್ತಾ, ಈಗ ಮಳೆಗಾಲದ ಟೈಮಲ್ಲಿ, ಚಳಿಗಾಲ ಟೈಮಲ್ಲಿ ನಮ್ಮ ಕಡೆ ಈ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಆವಾಗ ಖಾರವಾಗಿ ಹುಳಿಯಾಗಿ ಪುಳಿಯೋಗರೆ ತಿಂತಾ ಇದ್ರೆ ಒಂದಲ್ಲ ಡಬ್ಬಲ್ 2 ಪ್ಲೇಟ್ ಅಷ್ಟು ತಿನ್ಬೋದು ಆಯಿತಾ. ಸೊ ಅಷ್ಟು ರುಚಿಯಾಗಿರುತ್ತೆ. ಸೊ ಸ್ನೇಹಿತರೆ, ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನೇನು ಅಂತ ನಿಮಗೆಲ್ಲ ತಿಳಿಸ್ತೀನಿ, ಬನ್ನಿ. ಸೊ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಧನಿಯಾ ತೊಗೊಂಡಿದ್ದೀನಿ, ಹಾಗೆ ಜೀರಿಗೆ, ಕಾಳುಮೆಣಸು, ಕಾಯಿ ತುರಿ, ಬಿಳಿ ಎಳ್ಳು, ಸ್ವಲ್ಪ ಮೆಂತ್ಯ, ಹಾಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಹಾಗೆ ಒಂದು 5ರಿಂದ 6 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ತುಂಬ ಬೇಗ ಆಗಿಬಿಡುತ್ತೆ. ಸೊ ಸಿಂಪಲ್ ಇದೆ. ಸ್ವಲ್ಪ ಶೇಂಗಾ, ಹಾಗೆ ಸಾಸಿವೆ, ಕಡಲೆಬೇಳೆ ಒಗ್ಗರಣೆಗೆ ಹಾಕೋಕ್ಕೆ ಅಂತಂದು 2 ಬ್ಯಾಡಗಿ ಮೆಣಸನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣಿನ ರಸ, ಸ್ವಲ್ಪ ಇಂಗು ಮತ್ತು ಕರ್ಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ನಾವು ಒಗ್ಗರಣೆ ಮಾಡೋಕ್ಕೂ ಮೊದಲೇನೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ಬಿಡೋಣ. ಹುರ್ಕೊಂಡ್ಬಿಟ್ಟಾದ್ಮೇಲೆ ಇದನ್ನ ಪೌಡರ್ನ ಮಾಡ್ಕೊಳ್ಳೋಣ. ಸೊ ಇದನ್ನೆಲ್ಲನೂ ಕೂಡ ಸ್ಲೋ ಆಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಹಾಗೆ ಮಾತ್ರ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಬನ್ನಿ, ಇದನ್ನ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಈಗ ಚಿಕ್ಕದಾಗಂತ ಪುಟ್ಟಾಣಿ ಬಾಣಲಿನ ಇಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ನೀರಿನ ಅಂಶ ಎಲ್ಲ ಹೋಗಿ ನಂತರ ಇದೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪುಟಾಣಿ ಬಾಣಲಿ ಈಗ ಬಿಸಿ ಆಗಿದೆ. ಸೊ ಇದನ್ನ ಮೊದಲೇ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಮೊದಲು ಇದಕ್ಕೆ ಧನಿಯಾ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಜೀರಿಗೆ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 8ರಿಂದ 10 ಕಾಳುಮೆಣಸನ್ನ, ಸ್ವಲ್ಪ ಮೆಂತ್ಯ, ಇದನ್ನ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಂಡ್ಬಿಡೋಣ.
ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಈ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ವಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿತಾ ಇರಬೇಕೆ. ಇಡೀ ಘಮ ಮನೆ ತುಂಬ ತುಂಬಿಡುತ್ತೆ, ತುಂಬ ಚೆನ್ನಾಗಾಗುತ್ತೆ. ಆಹಾ ಘಮ. ನಂತರ ಈಗ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಈ ಥರ ಖಾರಾಗಿ ಮತ್ತೆ ಹುಳಿಯಾದಂತಹ ಈ ಪುಳಿಯೋಗರೆ ಗೊಜ್ಜು ಸವಿತಾ ಇದ್ರೆ ತುಂಬ ರುಚಿಯಾಗಿರುತ್ತೆ. ನೀವೇನಾದರೂ ಈ ಪೌಡ್ರನ್ನ ಈ ಥರ ಗೊಜ್ಜನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 6 monthsವರೆಗೂ ಬರುತ್ತಂತೆ ಗೊಜ್ಜು ಮಾತ್ರ ಪೌಡ್ರು. ಸೊ ಅದಕ್ಕೆ ನೀವೇನಾದರೂ ಶೇಂಗಾ ಬೀಜ ಹಾಕದೆ ಹಾಗೆ ಇಟ್ಕೋಬೋದು. ಶೇಂಗಾ ಬೀಜ ಹಾಕಿ ಮಾಡಿಬಿಟ್ರೆ ಅದೇನಾಗುತ್ತೆ ಅಂತ ಅಂದರೆ ಈಗ ಮೆತ್ತಗಾಗ್ಬಿಡುತ್ತಲ್ಲ ಶೇಂಗಾ. ಸೊ ಒಗ್ಗರಣೆನ ನೀವು ಆಮೇಲಾದರೂ ಸೇರಿಸ್ಕೋಬೋದು. ಈ ಗೊಜ್ಜಿನ ಪೌಡ್ರನ್ನ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು 6 months ಈ ಥರ ಎಲ್ಲ ನೀವು ಮಾಡ್ಕೋಬೋದು. ನಾವು ಒಗ್ಗರಣೆನ ಫ್ರೆಶ್ ಆಗಿ ಹಾಕೋದ್ರಿಂದ ನಮಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಮೊದಲನೇ ಶೇಂಗಾ ಬೀಜ ಅದೆಲ್ಲ ಹಾಕಿ ಒಗ್ಗರಣೆ ಮಾಡಿಬಿಟ್ರಂತೂ ಏನಾಗುತ್ತೆ, ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಮೆತ್ತಗೆ ಆಗ್ಬಿಡುತ್ತೆ ಆಬ್ವಿಯಸ್ಲಿ. ಸೊ ಹಾಗಾಗಿ ನೀವು ಈ ಪುಳಿಯೋಗರೆ ಪೌಡ್ರನ್ನ ಗೊಜ್ಜು ಮಾಡಿ ಇಟ್ಕೊಂಡು ನಂತರ ಈ ಕಡಲೆ ಬೀಜ ಈ ಥರ ಸೇರಿಸ್ಕೋಬೋದು. ಏನೇ ಹೇಳಿ, ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದು ರುಚಿ ಯಾವುದೂ ಇಲ್ಲ. ಫ್ರೆಶ್ ಆಗಿರೋಂಥ ರುಚಿನೇ ಬೇರೆ ಇರುತ್ತೆ ಅಲ್ವಾ. ಸೊ ನಾನು ಇದನ್ನ ಒಂದು 2-3 ದಿನ ಇಟ್ಕೊಂಡು ತಿನ್ನೋಕೆ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ದಿನ ಅಥವಾ ಒಂದು 15 ದಿನ ಇಟ್ಕೋಬೇಕು ಅಂದರೆ ಕ್ವಾಂಟಿಟಿನೂ ಕೂಡ ನೀವು ಚೆನ್ನಾಗಿ ಜಾಸ್ತಿನೇ ಹಾಕೋಬೋದು. ಸೊ ಈಗ ನೋಡ್ತಿರ್ಬೋದು ಎಳ್ಳೆಲ್ಲ ಸೇರಿಸ್ಕೊಂಡಿದ್ದೀನಿ. ಎಳ್ಳೆಲ್ಲ ಚಿಟಪಟ ಅಂತ ಇದೆ. ಕೆಲವೊಂದಿಷ್ಟು ಜನ ಇದಕ್ಕೆ ಕರಿ ಎಳ್ಳು ಅಥವಾ ಶೇಂಗಾ ಬೀಜ ಬದಲು ಕರಿ ಕಡಲೆಕಾಳು ನೆನೆ ಹಾಕಿಟ್ಬಿಟ್ಟು ಒಗ್ಗರಣೆಗೆ ಅದನ್ನು ಕೂಡ ಮಾಡ್ಕೊಳ್ತಾರೆ. ಹಲವಾರು ಥರದಲ್ಲಿ ಇದನ್ನ ಪುಳಿಯೋಗರೆ ಗೊಜ್ಜನ್ನ ಮಾಡ್ತಾರೆ. ಸೊ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ತುರಿದಿಟ್ಕೊಂತಿರೋ ಅಂತಹ ಒಣ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ. ಸೊ ಇದ ನಂತರ ಕೊನೆಯಲ್ಲಿ ಬ್ಯಾಡಗಿ ಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಗುಂಟೂರು ಮೆಣಸನ್ನ ಹಾಕೊಳ್ಬೋದು. ಖಾರವಾಗಿ ತುಂಬಾ ಚೆನ್ನಾಗುತ್ತೆ. ಯಾವುದು ಗುಂಟೂರು ಮೆಣಸಿನಕಾಯಿಗೇನು ಇಷ್ಟೆಲ್ಲ ಹಾಕೊಳ್ಳೋದು ಬೇಡ, ಒಂದು 3-4 ಹಾಕೊಂಡ್ಬಿಟ್ರೆ ಸಾಕು. ಸೊ ಈಗ ಆಲ್ರೆಡಿ ನಾವು ಕಾಳು ಮೆಣಸನ್ನ ಹಾಕಿರ್ತೀವಲ್ಲ, ಸೊ ಕಾಳು ಮೆಣಸು ಬ್ಯಾಡಗಿ ಮೆಣಸು ಜೊತೆ ಗುಂಟೂರು ಮೆಣಸು ಅಂದ್ರೆ ತುಂಬಾ ಖಾರ ಆಗಿಬಿಡುತ್ತೆ. ಸೊ ನೋಡ್ಕೊಂಡು ಖಾರನ ಹಾಕೊಳ್ಳಿ. ಈಗ ಸ್ಟವ್ ಆಫ್ ಮಾಡ್ಬಿಡೋಣ. ಇದು ಲೋ ಫ್ಲೇಮಲ್ಲೇ ಹುರಿತಾ ಇದ್ರೆ ತುಂಬ ಚೆನ್ನಾಗಿ ಕತ್ತೋ ಚಾನ್ಸಸ್ಸು ಇರಲ್ಲ, ತಳ ಹಿಡಿಯೋ ಚಾನ್ಸಸ್ಸು ಇರಲ್ಲ. ಸೊ ಚೆನ್ನಾಗಿ ಕೈ ಆಡಿಸ್ಕೊತಾನೆ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ಆ ಲೋ ಫ್ಲೇಮಲ್ಲಿ ಪ್ರತಿಯೊಂದು ಕಾಳನ್ನು ಫ್ರೈ ಆಗುತ್ತಲ್ಲ, ಆ ಮನೆ ತುಂಬ ಘಮ ಹರಡ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಲೋ ಫ್ಲೇಮಲ್ಲೇ ಮಾಡಿದರೆ. ಸೊ ಸ್ನೇಹಿತರೆ, ಈಗ ಇದೆಲ್ಲ ತಣ್ಣಾಗಿದೆ. ಒಂದ್ಸಲ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬರೋಣ. ಮಿಕ್ಸರ್ ಮುಚ್ಚಳ ತೆಗೆದ ತಕ್ಷಣನೇ ಆ ಘಮ ಪೌಡ್ರಿಂದು ಪರಿಮಳ ನೋಡ್ತಿರ್ಬೋದು. ಈ ತರ ಚೆನ್ನಾಗಿ ಇದನ್ನ ಈ ತರ ಮಾಡ್ಕೋಬೇಕಾಗತ್ತೆ.
ಸೊ ಸ್ನೇಹಿತರೆ, ಈ ಥರ ಆಗಿದೆ. ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ನಮ್ಮನೇಲೆ ಮಾಡಿರೋಂಥ ಮರಳಾದ ಶುದ್ಧ ಹಸುವಿನ ತುಪ್ಪನ ಹಾಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಕೂಡ ಬಳಸ್ಬೋದು. ತುಪ್ಪ ಹಾಕಿದ್ರೆ ಘಮ ಇನ್ನೂ ಚೆನ್ನಾಗಿ ಅನ್ಸುತ್ತೆ ಅನ್ನೋದಕ್ಕೋಸ್ಕರ. ತುಪ್ಪ ಎಲ್ಲ ಬಿಸಿಯಾಗಿದೆ ಸ್ನೇಹಿತರೆ. ಈಗ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆಯಲ್ಲಿ ನೀರಿನಂಶ ಇತ್ತು ಅನ್ಸುತ್ತೆ ಪಾತ್ರದಲ್ಲಿ. ಸೊ ಎಲ್ಲ ಕೂಡ ನೀರೆಲ್ಲ ಹೋಯ್ತು. ನಂತರ ಇದಕ್ಕೆ ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ಲಿ. ಈ ಎಣ್ಣೆ ಜೊತೆಗೆ ಕಡಲೆಬೇಳೆ, ಶೇಂಗಾ ಕಾಳು, ಸಾಸಿವೆ ಹಾಕ್ತಾ ಇದ್ರೆ ತುಂಬಾ ಘಮ ಮನೆ ತುಂಬಾ ಹರಡುತ್ತೆ. ನೀವು ಶೇಂಗಾ ಬೀಜನ ಎಷ್ಟು ಬೇಕಾದ್ರೂ ಹಾಕೋಬಹುದು. ಮಧ್ಯ ಮಧ್ಯ ಶೇಂಗಾ ಬೀಜ ಸಿಗ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ಚೆನ್ನಾಗಿ ಇದನ್ನ ಒಂದ್ಸಲ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಶೇಂಗಾ ಬೀಜ ಎಲ್ಲ ಮಧ್ಯ ಮಧ್ಯ ಒಡೆದಿರುತ್ತೆ. ಆಮೇಲೆ ಬ್ರೌನಿಶ್ ಕಲರ್ ಬರೋವರೆಗೂ ಚೆನ್ನಾಗಿ ಲೋ ಫ್ಲೇಮ್ ಎಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು, ಈಗೆಲ್ಲ ಹೊಡಿಬೇಕು ಅದು. ಈಗ 2 ಬ್ಯಾಡ್ಗೆ ಮೆಣಸನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಗಟ್ಟಿ ಹಿಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಪುಡಿ ಹಿಂಗಾದ್ರೂ ಸೇರಿಸ್ಕೋಬಹುದು. ಗಟ್ಟಿ ಹಿಂಗು ತುಂಬಾ ಪರಿಮಳ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ನಾವು ಗಟ್ಟಿ ಹಿಂಗನ್ನೇ ಬಳಸೋದು. ನಂತರ ಕರಿಬೇವಿನ ಸೊಪ್ಪು, ಹಾಗೆ ನಾವು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳಿದಾಗ ನಾನು ಅರಿಶಿಣ ಪುಡಿನ ಮತ್ತೆ ಬೆಲ್ಲನ ಮರ್ತ್ಬಿಟ್ಟಿದ್ದೆ. ಅರಿಶಿಣ ಪುಡಿ ಮತ್ತೆ ಬೆಲ್ಲನ ಹಾಕ್ಕೊಳ್ಬೇಕಾಗುತ್ತೆ. ನಾನು ಮಾಡ್ಕೊಳ್ತಾ ಇರೋದು 2 ದಿನಕ್ಕೆ ಆಗಿರೋದ್ರಿಂದ ನಾನು ಒಗ್ಗರಣೆಗೆ ತುಂಬ ದಿನ ಇಟ್ಕೊಂಡು ತಿನ್ನಲ್ಲ. ಸೊ ಅದಕ್ಕೋಸ್ಕರ ನಾನೀಗ ಶೇಂಗಾ ಜೊತೆಗೆ ಹುಣಸೆಹಣ್ಣಿನ ರಸ ಎಲ್ಲ ಹಾಕಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಗೊಜ್ಜಷ್ಟೇ ಮಾಡ್ತೀವಿ ಅಂದರೆ ನೀವು ಈ ಶೇಂಗಾ ಬೀಜನ ಸ್ಕಿಪ್ ಮಾಡಿ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೋದು. ಗೊಜ್ಜೊಂದೇ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಒಗ್ಗರಣೆ ಕೂಡ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಸೊ ಈಗ ಹುಣಸೆಹಣ್ಣಿನ ರಸನ ಹಾಕಿದ್ದೀನಿ. ನಂತರ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಆ ಹುಣಸೆಹಣ್ಣಿನ ರಸದ ಮಧ್ಯ ನೀರಿನಂಶ ಸುತ್ತು ಅದು ನೀರೆಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೋಬೇಕಾಗುತ್ತೆ. ನೀವು ಹುಣಸೆಹಣ್ಣಿನ ರಸನ ತುಂಬಾ ತೆಳುವಾಗಿ ಮಾಡಬೇಡಿ. ಸ್ವಲ್ಪ ಅದು ಕ್ರೀಮಿ ತರ ತಿಕ್ಕಾಗಿದ್ರೇನೆ ಚೆನ್ನಾಗಿ ಅನ್ಸುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹುಳಿಯಾಗ
ಪುಳಿಯೋಗರೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ? ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ದೇವಸ್ಥಾನದಲ್ಲಿ ಈ ಥರ ಪುಳಿಯೋಗರೆ ಮಾಡೇ ಮಾಡ್ತಾರೆ. ಈಗ ಮಿಕ್ಸಿ ಮಾಡ್ಕೊಂಡಿರೋಂಥ ಪುಡಿನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಚೆನ್ನಾಗಿದ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಈಗ ಡನ್ ಆಗಿದೆ, ಮುಗಿದಿದೆ ಇದು. ಸೊ ಎಲ್ಲನೂ ಚೆನ್ನಾಗಿ ಸೈಡಲ್ಲೆಲ್ಲ ತುಪ್ಪ ಬಿಟ್ಕೊಳ್ತಾ ಇದೆ. ನಾನು ಅನ್ನ ಈಗ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಆಯ್ತು. ಪುಳಿಯೋಗರೆ ಗೊಜ್ಜು ಇಸ್ ರೆಡಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಸಿಂಪಲ್ ಅಂಡ್ ಈಸಿ, ಕ್ವಿಕ್ ಆಗಿ ಕೂಡ ನಾವು ಮಾಡ್ಕೊಳ್ಬಹುದು. ಸೊ ಈ ತರ ಗೊಜ್ಜನ್ನ ಮಾಡಿಟ್ಕೊಂಡ್ರೆ ನಾವು ಬೆಳಗ್ಗೆ ತಿಂಡಿಗೆ ಈ ತರ ಕಲ್ಸ್ಕೊಂಡು ತಿನ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಹಾಗೆ ಇನ್ನಷ್ಟು ರೆಸಿಪಿಗೋಸ್ಕರ ಸಹನಾ ಸುಹಾಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇದಕ್ಕೆ ಈಗ ಅನ್ನವನ್ನ ಕಲಿಸ್ಬಿಟ್ರಂತೂ ಪುಳಿಯೋಗರೆ ಈಗ ಗೊಜ್ಜು ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಸಿಂಪಲ್ ಅಂಡ್ ಕ್ವಿಕ್ ಆಗಿ ಈಸಿಯಾಗಿ ಮಾಡ್ಕೋಬಹುದು. ದೇವಸ್ಥಾನದಲ್ಲಿ ಸಿಗುವಂತಹ ಪುಳಿಯೋಗರೆ ಈಗ ರೆಡಿ ಆಗಿದೆ, ಇನ್ನೇನು ಸವಿಯಲು ಸಿದ್ಧ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಕ್ವಿಕ್ ಆಗಿ ಈಸಿಯಾಗಿ ಬ್ಯಾಚುಲರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಮಾಡ್ಕೊಂಡು ತಿನ್ಬೋದು ಅಂತ ದೇವಸ್ಥಾನ ಶೈಲಿಯ ಪುಳಿಯೋಗರೆ ಗೊಜ್ಜು ಈಗ ರೆಡಿ ಆಗಿದೆ. ಇನ್ನೇನು ಇದನ್ನ ಟೇಸ್ಟ್ ಮಾಡಿ ಹೇಳೋಣ. ಆಹಾ, ನೋಡ್ತಾ ಇದ್ರೆ ಬಾಯಲ್ಲಿ ಆಗ್ಲೇ ನೀರು ಬರೋಕ್ಕೆ ಶುರುವಾಗಿದೆ. ಸೊ ನೋಡ್ತಾ ಇದ್ದೀರಾ, ಮಧ್ಯ ಶೇಂಗಾ ಬೀಜ, ಒಗ್ಗರಣೆ, ಆ ತುಪ್ಪದ ಘಮ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದನ್ನ ಟೇಸ್ಟ್ ನಮ್ಮ ಅತ್ತೆ ಕೊಟ್ಟು ನೋಡೋಣ ಏನ್ ಹೇಳ್ತಾರೆ ಅಂತ. ಹೇಗಿದೆ ಅತ್ತೆ? ಆದ್ರೆ ಅಷ್ಟು ಹನಿ ಹಾಕೊಂಡಿರಲ್ಲ ಅತ್ತೆ, ಚಲೋ ಆಯ್ತು. ಆಹಾ, ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬಂದುಬಿಡ್ತು. ಖಂಡಿತವಾಗ್ಲೂ ಈ ಥರ ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡಿ. ನಾ ಮಾಡಿದ ರೀತಿಯೇ ತುಂಬ ಈಸಿಯಾಗಿ ಕೂಡ ನಾವು ಮಾಡ್ಕೋಬೋದು. ಬೆಳಗಿನ ತಿಂಡಿಗೆ ಅರ್ಜೆಂಟಿಗಿದ್ದಾಗ ಈ ಥರ ಗೊಜ್ಜು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಆರಾಮಾಗಿ ಒಗ್ಗರಣೆನ ಕಲಿಸ್ಕೋಬೋದು. ನೋಡ್ತಾ ಇದ್ದಂಗೆ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಹಸಿವು ಕೂಡ ಜಾಸ್ತಿ ಆಗಿದೆ. ಸೊ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿಗೆ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.